ಬಿಡದಿ ಬಡಿದಾಟಕ್ಕೆ ಸಂಬಂಧಪಟ್ಟ ಹಾಗೆ ಭೈರಮಂಗಲದಲ್ಲಿ ದಳಪತಿ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ರೈತರ ಹೋರಾಟದಲ್ಲಿ ದಳಪತಿ ಗ್ರ್ಯಾಂಡ್ ಎಂಟ್ರಿ, ಭಾಗಿಯಾಗಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಬಿಡದಿ ಬಡಿದಾಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭೈರಮಂಗಲದಲ್ಲಿ ದಳಪತಿ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ರೈತರ ಹೋರಾಟದಲ್ಲಿ ಭಾಗಿಯಾಗಿರುವ ಕೇಂದ್ರ ಸಚಿವ ಭೈರಮಂಗಲದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ ಕಿಡಿಕಿಡಿ ಕೆಂಡ. ಆಹ್ವಾನ ಕೊಟ್ಟರು ಬಂದಿಲ್ಲ, ಚರ್ಚೆಗೆ ಬರೋ ಧೈರ್ಯ ಅವರಿಗಿಲ್ಲ. ಇನ್ನು ಸ್ವಲ್ಪ ಹೊತ್ತು ಕಾಯ್ತೀನಿ, ಬರ್ತಾರ ನೋಡೋಣ, ಅದಿಲ್ದಲೇ ಇದ್ರೆ ಕೊಡು ಕಂಡೆದ್ದೊಯ್ತೀನಿ. ಭೈರಮಂಗಲದಲ್ಲಿ ಸಿಎಂ ಡಿ.ಕೆ. ವಿರುದ್ಧ ಎಚ್.ಡಿ.ಕೆ. ಗುಡುಗು. ಭೈರಮಂಗಲದಲ್ಲಿ ದಾಖಲೆಗಳೊಂದಿಗೆ ಬಂದಿರುವ ಕುಮಾರಸ್ವಾಮಿ. ಸಿಎಂ ಡಿ.ಕೆ. ಆರೋಪಕ್ಕೆ ಕೌಂಟರ್ ಕೊಡೋದಕ್ಕೆ ಎಚ್.ಡಿ.ಕೆ. ಸಕಲ ತಯಾರಿ. 2006ರಲ್ಲಿ ಯೋಜನೆ ಜಾರಿ ಮಾಡಿದ್ದ ಎಚ್.ಡಿ. ಕುಮಾರಸ್ವಾಮಿ ರೈತರು ವಿರೋಧ ಮಾಡಿದ್ರು ಅಂತೇಳಿ ಕೈ ಬಿಟ್ಟರು. ಯೋಜನೆಯನ್ನು ವಾಪಸ್ ಪಡೆದಿದ್ದ ಎಚ್.ಡಿ.ಕೆ. ಯೋಜನೆ ಜಾರಿ ಕೈಬಿಟ್ಟ ಬಗ್ಗೆ ರೈತರೊಂದಿಗೆ ಸಮಾಲೋಚನೆ. ಬಿಡದಿ ರೈತರೊಂದಿಗೆ ಚರ್ಚೆ ನಡೆಸಲಿರುವ ಕುಮಾರಸ್ವಾಮಿ. ಹೆಗಲ ಮೇಲೆ ಕೇವಲ ಹಸಿರು ಶಾಲು ಹಾಕಿಕೊಂಡು ಬಂದಿರೋದಲ್ಲ ಕುಮಾರಸ್ವಾಮಿ, ಬಲಗೈಯಲ್ಲಿ ಎಲ್ಲಾ ಕಡತಗಳನ್ನು ಕೂಡ ತಂದವರು. 9,000 12,000 ಎಕರೆನ ನಾವು ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಏನು ತೆಗೆದುಕೊಂಡಿದೆಯಾ, ಈ ನಿರ್ಧಾರ ಒಂದು ತರಹದಲ್ಲಿ ಹಸಿ ಅನ್ಯಾಯ, ಅದನ್ನು ನಾನು ದಾಖಲೆ ಸಮೇತ ಸಾಬೀತು ಮಾಡ್ತೀನಿ ಅಂತ ಹೇಳಿ ಕುಮಾರಸ್ವಾಮಿ ಬಂದಿರೋದು. ಸೊ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ನೇರವಾದ ಪಂಥಾಹ್ವಾನವನ್ನು ಕೊಡಲಾಗಿದೆ, ಪತ್ರಾಹ್ವಾನವನ್ನು ಕೊಡಲಾಗಿದೆ. ಬರೋದಾದ್ರೆ ಬರಲಿ, ಒಂದು ನಿಶ್ಚಿತ ಅವಧಿಯವರೆಗೂ ಕಾಯ್ತೀನಿ, ಒಂದು ವೇಳೆ ಬರದಲೇ ಇದ್ರೆ ನಾನು ಎದ್ದೊಯ್ತೀನಿ. ಕುಮಾರಸ್ವಾಮಿ ಹೇಳಿಕೆ. ಒಟ್ಟಾರೆ ಅವರ ಇವತ್ತಿನ ಏನು ಸ್ಟೇಟ್ಮೆಂಟ್ನಲ್ಲಿ, ಆ ಸ್ಟೇಟ್ಮೆಂಟ್ ಉದ್ದಕ್ಕೂ ಡಿ.ಕೆ. ಶಿವಕುಮಾರ್ ಅವರನ್ನು ಮತ್ತು ಕಾಂಗ್ರೆಸ್ ಪಕ್ಷವನ್ನು ತರಾಟೆಗೆ ತೆಗೆದುಕೊಳ್ಳುವಂಥ ಪ್ರಯತ್ನಗಳಾಯಿತು. ಎಚ್.ಡಿ. ಕುಮಾರಸ್ವಾಮಿ ರೈತರ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ರೈತರ ಜೊತೆ ಸಮಾಲೋಚನೆ ಮಾಡಬೇಕು. ಎಚ್.ಡಿ. ಕುಮಾರಸ್ವಾಮಿ ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ನೇರವಾಗಿಯೇ ಈ ವಿಚಾರದಲ್ಲಿ ಆಹ್ವಾನವನ್ನು ಮಾಡಿದ್ದಾರೆ. ಒಟ್ಟಾರೆ ಈ ಒಂದು ರೈತರ ಹೋರಾಟ ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಬಿಡದಿಯಲ್ಲಿ ರೈತರ ಆಕ್ರೋಶಗಳು ಕೂಡ ವಿಸ್ಫೋಟಗೊಂಡಿರುವಂತಹದ್ದು. ಡಿ.ಕೆ. ಶಿವಕುಮಾರ್ ಆಹ್ವಾನಕ್ಕೆ ಓಗೊಟ್ಟು ಬರ್ತಾರ ನೋಡಬೇಕು. ಸೊ ಈ ಎಲ್ಲದರ ನಡುವೆ ರೈತರು ಮತ್ತು ಕುಮಾರಸ್ವಾಮಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಸೊ ಇವತ್ತು ಬಿಡದಿಯಲ್ಲಿ ರೈತರ ಪ್ರತಿಭಟನೆ, ಆ ಪ್ರತಿಭಟನೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಭಾಗಿಯಾಗಿರುವಂತಹದ್ದು. ಅನೇಕ ರೈತರು ಕೂಡ ಬಂದಿದ್ದಾರೆ. ರೈತರು ಧ್ವಜವನ್ನು ಹಿಡಿದು ಬಂದಿರುವಂತಹದನ್ನು ನೀವು ಗಮನಿಸ್ತಾ ಇದ್ದೀರಿ. ರೈತರ ಆಕ್ರೋಶಕ್ಕೆ ಧ್ವನಿಗೂಡಿಸೋದಕ್ಕೆ ಕುಮಾರಸ್ವಾಮಿಯೂ ಕೂಡ ಬಂದಿರುವಂತಹದ್ದು. ಸೊ ಈ ಎಲ್ಲದರ ನಡುವೆ ಪ್ರತಿಭಟನೆಗಳಾಗ್ತಾ ಇದೆ. ಈ ಪ್ರತಿಭಟನೆ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ಳುತ್ತಾ ಗೊತ್ತಿಲ್ಲ. ಬಟ್ ರೈತರ ಜೊತೆ ಕುಮಾರಸ್ವಾಮಿ ನಿಂತ್ಕೊಂಡು ಅವರಿಗೆ ನೈತಿಕ ಬೆಂಬಲವನ್ನು ಕೊಡುವಂಥ ಪ್ರಯತ್ನಗಳಾಗಿದೆ. ಕೈ ಬಿಡಬೇಕು ಸರ್ಕಾರ. 5,000 ತಕರಾರು ಅರ್ಜಿಗಳು ಬಂದಿದ್ದಾವೆ ಟೌನ್ಶಿಪ್ ಹಾಕೂಡ್ದು ಅಂಥೇಳಿ. ನೀವೇನಾದರೂ ರದ್ದು ಮಾಡದೇ ಇದ್ದರೆ, ಅಂದರೆ ಈ ಯೋಜನೆಯನ್ನು ಕೈ ಬಿಡದಲ್ಲೇ ಇದ್ದರೆ ನಾವು ಕೋರ್ಟಿಗೆ ಹೋಗಿ ಸ್ಟೇ ತಗೊಬರ್ತೀವಿ ಅನ್ನೋ ನಿರ್ಧಾರಕ್ಕೂ ಕೂಡ ಕುಮಾರಸ್ವಾಮಿ ಟೀಮ್ ಬಂದಿದೆ. ಇಲ್ಲಿ 20 ಲಕ್ಷ 25 ಲಕ್ಷ ಮರಗಳು ಫಲ ಕೊಡ್ತಾ ಇರೋ ಮರಗಳನ್ನ ಮರ ಕಡಿ ಅಂತ ಅಲ್ಲಿ ಗಿಡ ನೆಡಬೇಕಂತೆ, ಇಲ್ಲಿ ಮರ ಕಡಿಬೇಕು. ನಾಚಿಕೆ ಆಗಲ್ವಾ ನಿಮ್ಗೆ? ಯಾವ ಯೋಜನೆ ಇದು? ಅಲ್ಲದೆ 15 ಲಕ್ಷ ಮರ ಗಿಡ ನೆಡುವಷ್ಟು ಜಾಗ ಇನ್ನೂ ಅಲ್ಲೇ ಇದೆ ಅಂತ ಅಂದ್ಮೇಲೆ ಇಲ್ಲಿಗೆ ಬಂದಿದ್ದೀರಿ? ಕೊಡಿ, ಅಲ್ಲಿ ಆ ಲೇಔಟ್ ಡೆವಲಪ್ ಮಾಡಿ. ಆ ಲೇಔಟ್ ಡೆವಲಪ್ ಮಾಡಿಬಿಟ್ಟು ನೀವು ಬೆಂಗಳೂರಿನ ಎಲ್ಲ ಮನೆ ಮಠ ಏನೇನ್ ಕಟ್ಟಬೇಕು ಅಲ್ಲಿ ಕಟ್ಟಿಸಿ ಆಮೇಲೆ ಬನ್ನಿ ಈ ಕಡೆ. ಅದನ್ನ ಬಿಟ್ಬಿಟ್ಟು ಯಾರೋ ಪುಡಾರಿಗಳಿಗೆ, ಪೋಲಿಗಳಿಗೆಲ್ಲ, ಇಲ್ಲೆಲ್ಲ ರೌಡಿ ಶೀಟರ್ಗಳಿಗೆಲ್ಲ ನೀವು ಕುಮ್ಮ ಕೊಟ್ಬಿಟ್ಟು ನೋಡ್ಕೋತೀನಿ ನಾನು ಅಂತ ಹೇಳಿದ್ರೆ, ಯಾರೋ ಜನ ಪುಣ್ಯಾತ್ಮರು ಮಾತಾಡ್ತಿದ್ರಂತೆ, ಮಹಾಂಬವರು ಹೇಳ್ತಿದ್ರಂತೆ, ಇಲ್ಲಿ ಕುಮಾರಸ್ವಾಮಿ ಅವ್ರನ್ನ ಅಡ್ಡಗಟ್ಟಿ ಕೇಳ್ಬಿಡ್ತೀವಿ. ಏನ್ ಕೇಳ್ತೀರಿ? ನಿಮ್ನೇನ್ ನೋಡಿಲ್ವ ಕುಮಾರಣ್ಣ ಅವರು? ಕುಮಾರಣ್ಣ ಹತ್ರ ಇದ್ದೋರಲ್ವಾ ನೀವು? ಕುಮಾರಣ್ಣ ಹತ್ರ ತಮ್ಮ ಬೇಳೆ ಬೇಯಿಸ್ಕೊಳ್ಳಿಲ್ವಾ? ಇವತ್ತೆಲ್ಲ ಎದ್ದೆತ್ತಿನ ಬಾಲ ಹಿಡ್ಕೊಂಡು ಹೋಗಿ ಅಲ್ಲಿ, ಹೌದಲ್ವಾ? ಎದ್ದೆತ್ತಿನ ಬಾಲ ಹಿಡ್ಕೊಂಡು ಹೋಗಿ ನಿಂತಿದ್ದೀರಿ ಅಲ್ಲೆಲ್ಲ. ಇವತ್ತು ಬಾಲಕೃಷ್ಣ ಗೋಲಿ ಬರೋದು ಯಾರಿಗೆ ಕಾರಣ ಅಂತ, ಗೋಲಿ ಒಳ್ಳೆಯಪ್ಪ ಟೆಕ್ಸ್ಟೈಲ್
ಹೆಣ್ಣು ಮಕ್ಕಳಲ್ಲಿರೋರು 450-470 ದಿನ ಆಗಿದೆ ಅವರ ಪ್ರತಿಭಟನೆ. ಅವರ ಪ್ರತಿಭಟನೆಗೆ ನಾವು ಯಾರು ಪ್ರಚೋದನೆ ಮಾಡಿಲ್ಲ. ಇಲ್ಲಿ ಅವರು ಅವ್ರ ಜಮೀನುಗಳನ್ನು ಉಳಿಸ್ಕೋಬೇಕು, ಅವ್ರ ಪೂರ್ವಿಕರ ಕೊಟ್ಟಿರ್ತಕ್ಕಂಥ ಈ ಭೂಮಿನ ಉಳಿಸ್ಕೋಬೇಕು ಅಂತಕ್ಕಂಥದ್ದೇನಿದೆ, ಅದರಿಂದ ಸ್ವಪ್ರತಿಷ್ಠೆ ಬಿಟ್ಟು ರೈತರ ಭಾವನೆಗಳಿಗೆ ಸ್ಪಂದಿಸಿ ಅಂತಕ್ಕಂಥದ್ದು. ಕೆಂಪೇಗೌಡ ಜಯಂತಿ ಆಚರಣೆ ಮಾಡಲಿಕ್ಕೆ ಹೊರಟಿದ್ದೀರಿ. ಕೆಂಪೇಗೌಡರ 108 ಅಡಿಯ ಪ್ರತಿಮೆಗೆ ಹಾರ ಹಾಕೊಂಡು ಪೂಜೆ ಮಾಡಕ್ ಹೋಗಿದ್ದೀರಿ. ಅವ್ರಿಗೆ ಗೌರವ ಕೊಡಬೇಕು ಅಂದ್ರೆ ಮೊದಲು ಯಾವ ಬೆಂಗಳೂರು ನಗರ ಕೆಂಪೇಗೌಡರು ಕಟ್ಟಿದ್ದಾರೆ ಅಂತಾರೆ ಆ ನಗರ ಸರಿಪಡಿಸ್ಕೊಳ್ಳಿ, ಆಮೇಲೆ ಇಲ್ಲಿ ಬನ್ನಿ. ಅದರಿಂದ ಇವತ್ತು ಜನರ ಭಾವನೆಗಳಿಗೆ, ರೈತರ ಭಾವನೆಗಳಿಗೆ ಸ್ಪಂದಿಸಬೇಕು ಅನ್ನೋದು ಬರುವಂತ ನಿರೀಕ್ಷೆ ಏನಾದ್ರು ಇದೆಯಾ ಅಂತ? ಅವ್ರು ಯಾವ ಕಾರಣಕ್ಕೂ ಬರಲ್ಲ ಗೊತ್ತಿದೆ ನನಗೆ. ಅವ್ರಿಂದ ಆಗಲ್ಲ, ನೈತಿಕತೆ ಇಲ್ಲ ಅವ್ರಿಗೆ. ಇವತ್ತು ನಾನು ಇಲ್ಲಿ ಬನ್ನಿ ಅಂತ ಕರೆದಿದ್ದು ಅವ್ರನ್ನ ಮುಖ್ಯಮಂತ್ರಿ ಬೀದಿ ತಂದು ನಿಲ್ಲಿಸ್ಬೇಕು ಅಂತ ಅಲ್ಲ. ನಮ್ಮನ್ನ ಬೆಳೆಸ್ತಕ್ಕಂಥವ್ರು ಇದಾರಲ್ಲ, ಆ ಹೆಣ್ಮಕ್ಳು ಹಿರಿಯರು, ಅವರ ಸನ್ನಿಧಾನದಲ್ಲಿ ನಡೀಲಿ. ಇದು 480 ದಿನ ಅವರೇನು ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೌರವ ಕೊಡಬೇಕು ಅನ್ನೋದಿದ್ರೆ ಅದ್ರ ಮುಖಾಂತರ ನಾಡಿನ ಜನತೆ ಗೌರವ ಸಲ್ಲಿಸಬೇಕು ಅನ್ನೋದಿದ್ರೆ ಮುಖ್ಯಮಂತ್ರಿ ಅವ್ರ ಮುಂದೆ ಚರ್ಚೆ ಮಾಡಲಿ. ಅಲ್ಲೆಲ್ಲ ಕೂತ್ಕೊಂಡು ಹೇಳಿಕೆ ಕೊಟ್ಟರಾಗಲ್ಲ. ಕುಮಾರಸ್ವಾಮಿ ಕಾಲದ ಕನಸಿನ ಕೂಸು ಇದೆಲ್ಲ ಅಲ್ಲಿ ಹೇಳೋದಲ್ಲ. ಇಲ್ಲಿ ಬರೆದ್ರೆ ನಾನು ಬಂದಿದ್ದೀನಿ ನೇರವಾಗಿ. ಇರ್ತಕ್ಕಂಥ ಹೆಣ್ಣು ಮಕ್ಕಳಲ್ಲಿರೋರು 450-470 ದಿನ ಆಗಿದೆ ಅವರ ಪ್ರತಿಭಟನೆ. ಅವರ ಪ್ರತಿಭಟನೆಗೆ ನಾವು ಯಾರು ಪ್ರಚೋದನೆ ಮಾಡಿಲ್ಲ. ಇಲ್ಲಿ ಅವ್ರ ಜಮೀನುಗಳನ್ನು ಉಳಿಸ್ಕೋಬೇಕು, ಅವ್ರ ಪೂರ್ವಿಕರ ಕೊಟ್ಟಿರ್ತಕ್ಕಂಥ ಈ ಭೂಮಿನ ಉಳಿಸ್ಕೋಬೇಕು ಅಂತಕ್ಕಂಥದ್ದೇನಿದೆ, ಅದರಿಂದ ಸ್ವಪ್ರತಿಷ್ಠೆ ಬಿಟ್ಟು ರೈತರ ಭಾವನೆಗಳಿಗೆ ಸ್ಪಂದಿಸಿ ಅಂತಕ್ಕಂಥದ್ದು. ಕೆಂಪೇಗೌಡ ಜಯಂತಿ ಆಚರಣೆ ಮಾಡಲಿಕ್ಕೆ ಹೊರಟಿದ್ದೀರಿ. ಕೆಂಪೇಗೌಡರ 108 ಅಡಿಯ ಪ್ರತಿಮೆಗೆ ಹಾರ ಹಾಕೊಂಡು ಪೂಜೆ ಮಾಡಕ್ ಹೋಗಿದ್ದೀರಿ. ಅವ್ರಿಗೆ ಗೌರವ ಕೊಡಬೇಕು ಅಂದ್ರೆ ಮೊದಲು ಯಾವ ಬೆಂಗಳೂರು ನಗರ ಕೆಂಪೇಗೌಡರು ಕಟ್ಟಿದ್ದಾರೆ ಅಂತಾರೆ ಆ ನಗರ ಸರಿಪಡಿಸ್ಕೊಳ್ಳಿ, ಆಮೇಲೆ ಇಲ್ಲಿ ಬನ್ನಿ. ಅದರಿಂದ ಇವತ್ತು ಜನರ ಭಾವನೆಗಳಿಗೆ, ರೈತರ ಭಾವನೆಗಳಿಗೆ ಸ್ಪಂದಿಸಬೇಕು ಅನ್ನೋದು ಚರ್ಚೆಗೆ ಬನ್ನಿ ಬರುವಂತ ನಿರೀಕ್ಷೆ ಏನಾದ್ರು ಇದೆಯಾ ಅಂತ? ಅವ್ರು ಯಾವ ಕಾರಣಕ್ಕೂ ಬರಲ್ಲ ಗೊತ್ತಿದೆ ನನಗೆ. ಅವ್ರಿಂದ ಆಗಲ್ಲ, ನೈತಿಕತೆ ಇಲ್ಲ ಅವ್ರಿಗೆ. ಇವತ್ತು ನಾನು ಇಲ್ಲಿ ಬನ್ನಿ ಅಂತ ಕರೆದಿದ್ದು ಅವ್ರನ್ನ ಮುಖ್ಯಮಂತ್ರಿ ಬೀದಿ ತಂದು ನಿಲ್ಲಿಸ್ಬೇಕು ಅಂತ ಅಲ್ಲ. ನಮ್ಮನ್ನ ಬೆಳೆಸ್ತಕ್ಕಂಥವ್ರು ಇದಾರಲ್ಲ, ಆ ಹೆಣ್ಮಕ್ಳು ಹಿರಿಯರು, ಅವರ ಸನ್ನಿಧಾನದಲ್ಲಿ ನಡೀಲಿ. ಇದು 480 ದಿನ ಅವರೇನು ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೌರವ ಕೊಡಬೇಕು ಅನ್ನೋದಿದ್ರೆ ಅದ್ರ ಮುಖಾಂತರ ನಾಡಿನ ಜನತೆ ಗೌರವ ಸಲ್ಲಿಸಬೇಕು ಅನ್ನೋದಿದ್ರೆ ಮುಖ್ಯಮಂತ್ರಿ ಅವ್ರ ಮುಂದೆ ಚರ್ಚೆ ಮಾಡಲಿ. ಅಲ್ಲೆಲ್ಲ ಇದು ಬೈರಮಂಗಲದಲ್ಲಿ HD ಕುಮಾರಸ್ವಾಮಿ ಅವರು DK ಶಿವಕುಮಾರ್ ವಿರುದ್ಧ ಗುಡುಗಿದ ಪರಿ. ಅಂದರೆ DK ಶಿವಕುಮಾರ್ ಅವರು ಇಲ್ಲಿಗೆ ಬರೋದಿಲ್ಲ ಬೈರಮಂಗಲಕ್ಕೆ, ಅದು ನನಗೆ ಗೊತ್ತಿದೆ ಅನ್ನುವಂಥ ಮಾತನ್ನು ಹೇಳಿದ ಅವರು. ಆದರೆ ತಲತಲಾಂತರದಿಂದ ಉಳಿಸ್ಕೊಂಡು ಬಂದಿರುವಂಥ ಈ ಒಂದು ಜಮೀನೇನಿದೆ, ರೈತರ ಜಮೀನು, ಇವತ್ತು ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ಈ ಜಮೀನು ಎಲ್ಲೋ ಒಂದು ಕಡೆ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುತ್ತೆ ಅಂತಂದಾಗ ಸಹಜವಾಗಿಯೇ ರೈತರ ಆಕ್ರೋಶ ಭುಗಿಲೆಳುವುದು ಸಹಜ. ಸೊ ಹಾಗಾಗಿ ಈ ವಿಚಾರವಾಗಿಯೇ ನಾನು ಕೂಡ ಈ ಸಂದರ್ಭದಲ್ಲಿ ದಾಖಲೆಗಳ ಸಮೇತ ಬಂದಿದ್ದೀನಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂಥದ್ದು ನಾವು ಕಾಣಬಹುದು. ವಿಪಕ್ಷಗಳ ವಿರೋಧ ಇದ್ರೂ ಕೂಡ ಈ ಟೌನ್ಶಿಪ್ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು ಸರ್ಕಾರ. JDS BJPಯ ಈ ಒಂದು ನಡೆ ಕೂಡ ಒಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರವನ್ನು ನಖಶಿಖಾಂತ ಉರಿದು ಬೀಳುವಂತೆ ಮಾಡಿರುವಂಥದ್ದು. ಒಂದು ಕಡೆ ಕುಮಾರಸ್ವಾಮಿಯವರ ಈ ನಡೆಯ ಕುರಿತಾಗಿ ಅಥವಾ JDS ಮತ್ತು BJP ನಡೆಯ ಕುರಿತಾಗಿ ಮೋದಿಯವರಿಗೆ ಪತ್ರ ಬರೆಯೋದಾಗಿಯೂ ಕೂಡ ಒಂದು ಕಡೆ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಮತ್ತೊಂದು ಕಡೆ ಒಂದೊಂದೇ ಪಂಚಾಯಿತಿಗೆ ಅಧಿಸೂಚನೆ ಹೊರಡಿಸೋದಕ್ಕೂ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಇದೆಲ್ಲದರ ನಡುವೆ HD ಕುಮಾರಸ್ವಾಮಿ ಅವರು ಈಗಾಗಲೇ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಸ್ಥಳಕ್ಕೆ ದಾಖಲೆಗಳ ಸಮೇತ ಬಂದಿರುವಂಥದ್ದು. ನಾವು ದಾಖಲೆಗಳನ್ನು ತೆಗೆದುಕೊಂಡು ಬಂದಿದ್ದೀವಿ. ತಾವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ, ಅಂದರೆ ಕುಮಾರಸ್ವಾಮಿಯವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆಗೆ ಅಂಕಿತ ಹಾಕಲಿಕ್ಕೆ ಮುಂದಾದ ವೇಳೆ ಒಂದಷ್ಟು ವಿರೋಧಾಭಾಸಗಳು ವ್ಯಕ್ತವಾಗಿದ್ದು, ಇದೆಲ್ಲದರ ಕುರಿತಾಗಿಯೂ ಕೂಡ ನಾನು ಚರ್ಚೆ ಮಾಡೋದಕ್ಕೆ ಸಿದ್ಧ. ಆನಂತರದಲ್ಲಿ ನಾನು ಹಿಂದೆ ಸರಿದಿದ್ದು ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಿದ್ಧ ಅನ್ನುವಂಥದ್ದು ಕುಮಾರಸ್ವಾಮಿಯವರು ಹೇಳುವಂಥ ಮಾತು.
ಇನ್ನು ಯೋಜನೆ ಜಾರಿ ಮತ್ತೊಂದು ಕಡೆ ಕೈಬಿಟ್ಟ ಬಗ್ಗೆ ರೈತರೊಂದಿಗೆ ಸಮಾಲೋಚನೆ ಮಾಡುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾತನಾಡಿದ ಕುಮಾರಸ್ವಾಮಿ. ಬಿಡದಿ ರೈತರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಬಿಡದಿ ಒಂದು ರೀತಿಯಲ್ಲಿ ಹೆಂಗಾಗಿದೆ ಅಂತಂದರೆ, ಅದರಲ್ಲೂ ಕೂಡ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ಬೈರಮಂಗಲಕ್ಕೆ ಕುಮಾರಸ್ವಾಮಿ ಅವರು ಎಂಟ್ರಿ ಕೊಟ್ಟಾಗ ರೈತರ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದರು. ವೇದಿಕೆ ಗಮನಿಸಬಹುದು. ವೇದಿಕೆಯಲ್ಲಿ ಈಗಾಗಲೇ ಕುಮಾರಸ್ವಾಮಿಯವರು ಮತ್ತು ಅಂದರೆ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇಬ್ಬರಿಗೂ 2 ಚೇರ್ಗಳನ್ನು ಹಾಕಲಾಗಿತ್ತು. ಕುಮಾರಸ್ವಾಮಿಯವರಂತೂ ಆ ಚೇರ್ಗೆ ಬಂದು ಕೂತಿದ್ದಾರೆ. ಇನ್ನು ಈ ಕಡೆ ನಾವು ಒಂದು ರೌಂಡ್ ಅಪ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಲ್ಲ, ಆ ಒಂದು ಚೇರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೋಸ್ಕರ ಮೀಸಲಿರುವಂಥ ಚೇರು. ರೈತರ ನಡುವೆ ಚರ್ಚೆ ಆಗಲಿ, ರೈತರು ಇವತ್ತು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಟೌನ್ಶಿಪ್ ಯೋಜನೆಗೆ. ಹಾಗಾಗಿ ರೈತರ ನಡುವೆ ಚರ್ಚೆ ಆಗಲಿ, ನೀವು ಬೈರಮಂಗಲಕ್ಕೆ ಬನ್ನಿ ಅಂತ ಆಹ್ವಾನವನ್ನು ಕೊಟ್ಟಿದ್ದು ಇದೇ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿಗೆ. ತಗೊಳಕ್ಕಾಗಲ್ಲ, ನಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ನೀವು ಅದೇ ಓಟ್ ಕೇಳ್ಬೇಕಾದ್ರೆ 10 ಜನದ ಕೈಯಲ್ಲಿ ಹಾಕ್ಸ್ಕೊಂಡಿದ್ದು ನಾವೆಲ್ಲ ಸಾವಿರಾರು ಜನನೇ ನಿಮ್ಗೆ ಓಟ್ ಹಾಕಿರೋದು. ಮತ್ತೆ ಇನ್ನೊಂದು ಏನಂದ್ರೆ ರೆಡ್ ಝೋನ್ ಅಂತ ಹೇಳ್ತಿದ್ರಲ್ಲ, ದಯವಿಟ್ಟು ನಾನು ಇವತ್ತು ನಮ್ ಕುಮಾರಣ್ಣ ಅವರು ಕೆಟ್ಟವ್ರೆ ನಿಮ್ಗೆ. ಯಾಕಂದ್ರೆ ರೆಡ್ ಝೋನ್ ಮಾಡಿ ನಮ್ಗೆಲ್ಲ ಜಮೀನು ಉಳಿಸ್ಕೊಟ್ಟಿರೋದ್ರಿಂದ ನಿಮಗೆ ಅನಿವಾರ್ಯತೆ ಇದ್ರೆ ಮಾಡ್ಕೋಬೇಕು ಅಂತಂದ್ರೆ ಇವತ್ತು ನಿಮ್ ತಾಕತ್ತಿದ್ರೆ ನಿಮ್ಗೆ ಓಟ್ ಹಾಕಿರೋದು. ಮತ್ತೆ ಇನ್ನೊಂದು ಏನಂದ್ರೆ ರೆಡ್ ಝೋನ್ ಅಂತ ಹೇಳ್ತಿದ್ರೆ ಇದು ನಿಮ್ ತಾಕತ್ತು ತೋರಿಸ್ಬೇಕು. ನಾನು ಡಿನೋಟಿಫೈ ಮಾಡಿದ್ರೆ ದೇವನಹಳ್ಳಿ ಅಂತ ನಾನು ಜೈಲಿಗೆ ಹೋಗ್ಬಿಡ್ತೀನಿ ಡಿನೋಟಿಫೈ ಮಾಡಿದ್ರೆ ಅಂತ ಒಂದ್ ಮಾತು ಹೇಳ್ತಾರೆ ಮುಖ್ಯಮಂತ್ರಿಗಳು. ಇವತ್ತು ಡಿನೋಟಿಫೈ ಮಾಡಿದ್ರು ಸಿದ್ದರಾಮಯ್ಯ ಅವರು ದೇವನಹಳ್ಳಿ ಬಿಟ್ಕೊಟ್ರು. ಅವ್ರು ಯಾಕೆ ಜೈಲಿಗೆ ಹೋಗ್ಲಿಲ್ಲ? ಅವ್ರು ಜೈಲಿಗೆ ಹೋಗೋದಿತ್ತಲ್ಲ. ಅಕಸ್ಮಾತ್ ನಿಮ್ಮನ್ನ ನಮ್ ರೈತರಿಗೋಸ್ಕರ ಜೈಲಿಗೆ ನಾನು ಕಳಿಸಿದ್ರೆ ನಾವ್ ಎಲ್ಲಾ ರೈತರು ಕೂಡ ನಿಮಗೋಸ್ಕರ ನಾವೇ ಜೈಲಿಗೆ ಬರ್ತೀವಿ. ಇದೆಲ್ಲ ಇವತ್ತು ಡಿನೋಟಿಫೈ ಮಾಡಿದ್ರು ಸಿದ್ದರಾಮಯ್ಯ ಅವರು ದೇವನಹಳ್ಳಿ ಬಿಟ್ಕೊಟ್ರು. ಅವ್ರು ಯಾಕೆ ಜೈಲಿಗೆ ಹೋಗ್ಲಿಲ್ಲ? ಅವ್ರು ಜೈಲಿಗೆ ಹೋಗೋದಿತ್ತಲ್ಲ. ಅಕಸ್ಮಾತ್ ನಿಮ್ಮನ್ನ ನಮ್ ರೈತರಿಗೋಸ್ಕರ ಜೈಲಿಗೆ ನಾನು ಕಳಿಸಿದ್ರೆ ನಾವ್ ಎಲ್ಲಾ ರೈತರು ಕೂಡ ನಿಮಗೋಸ್ಕರ ನಾವೇ ಜೈಲಿಗೆ ಬರ್ತೀವಿ. ಇದೆಲ್ಲ ನಾವು ರೈತರ ಪರವಾಗಿ ಕೇಳ್ಕೊತಾ ಇದೀನಿ. ನಾವು ಜೈಲಿಗೆ ಬರ್ತೀವಿ, ನೀವು ಡಿನೋಟಿಫೈ ಮಾಡಿ ನಮ್ ಜಮೀನ ಉಳಿಸ್ಕೊಡಿ. ಇವತ್ತು ನಮ್ ಕುಮಾರಣ್ಣ ಅವರು ನಿಮ್ ಕೆಟ್ಟವರಾಗಿದ್ರೆ ನಾವೇ ಒಪ್ಕೋತೀವಿ. ರೆಡ್ ಝೋನ್ ಮಾಡೋದ್ರಿಂದ ನಾವು ಬೆಳೆ ಬೆಳೆಯೋದಕ್ಕೆ, ನಮ್ಮ ಭೂಮಿ ಉಳಿಸ್ಕೊಳ್ಳೋದಕ್ಕೆ ಇವತ್ತು ನಮ್ಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನೀವೇ ಹೇಳ್ತಾ ಇದ್ರಿ ಯಾರು ರೌಡಿಸಂ ಮಾಡಕ್ ನಾವು ಬಂದಿಲ್ಲ, ನಾವು ಹೊಲದಲ್ಲಿ ಕೆಲಸ ಮಾಡೋದು. ನೀವು ಹಿಂದೆ ಹೇಳ್ತಾ ಇದ್ರಿ ಕೆಸರಲ್ಲಿ ಕಲ್ಲ ಇರ್ಬೇಕು ಅಂತ ಹೇಳ್ತಿದ್ರಿ. ಹಂಗೆ ನಿಮ್ ಕೈಲೂ ಕೂಡ ಅಧಿಕಾರ ಇದೆ ಅಂದ್ರೆ ಅಧಿಕಾರನ ರೈತರಿಗೋಸ್ಕರ ಒಳ್ಳೇದ್ ಮಾಡಕ್ ಉಳಿಸ್ಕೊಡಿ. ಒಬ್ಬ ರೈತನಿಗೆ ಸಪೋರ್ಟ್ ಮಾಡಿ. ಜೊತೆಗೆ ನೀವು ತಿಂತಿರೋದು ಅನ್ನ ತಿನ್ನೋರಾದ್ರೆ ರೈತರಿಗೆ ಸಪೋರ್ಟ್ ಮಾಡಿ. ಇನ್ನೊಂದು ತಿನ್ನೋದು ಅನ್ನೋದಾದ್ರೆ ಯಾರಿಗಾದ್ರೂ ಸಪೋರ್ಟ್ ಮಾಡ್ಕೊಳ್ಳಿ. ನಮಗೆ ಹೊರಗಡೆಯಿಂದ ಜನ ನಮ್ಮ ರೈತರಿಗೋಸ್ಕರ ಅನ್ನ ತಿನ್ನೋರು ನಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಇದು ನನ್ನ ಒಂದು ಪ್ರಾರ್ಥನೆ ಅಂತಾನೆ ಅನ್ಕೊಳ್ಳೋಣ. ದಯವಿಟ್ಟು ನಾವು ಇವತ್ತಿನವರೆಗೂ ಇದೇ ಕೇಳ್ಕೊತಿರೋದು, ನಾವ್ ಇಲ್ಲಿ ಯಾವುದೇ ಪಕ್ಷಕ್ಕೋಸ್ಕರ ಬಂದಿಲ್ಲ. ಆಮೇಲೆ ನಾವು ಮಾತಾಡಿದ್ರೆ ಏನ್ ಹೇಳ್ತಾರೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕಮೆಂಟ್ಸ್ ಕೊಡ್ತಾರೆ, ಇವ್ರು ಯಾರೋ JDS ಅವರು, ಇವ್ರು ಯಾರೋ ಏನೋ ದುಡ್ಡು ಕೊಟ್ಟು ಕಟ್ಕೊಂಡ್ಬಿಟ್ಟಿದ್ದಾರೆ, ಎಷ್ಟು ಕೊಟ್ಟಿರ್ಬೇಕಾಗ ಪೇಮೆಂಟ್ ಅಂತ ಕೇಳ್ತಾರೆ. ನಾವು ಪೇಮೆಂಟ್ ಕೊಟ್ಟು ಬಂದಿರೋಲ್ಲ, ಪೇಮೆಂಟ್ ನಾವೇ ಕೊಡ್ತೀವಿ. ನಮ್ ರೈತರೇ ಅನ್ನ ಹಾಕ್ತಿದೀವಿ ಅಂದ್ರೆ ಅದಕ್ಕಿಂತ ಇನ್ನೊಂದಿಲ್ಲ. ದಯವಿಟ್ಟು ಇದನ್ನ ಹಿಂದಕ್ಕೆ ತಗೊಳ್ಳಿ. ಯಾರನ್ನು ಪೇಮೆಂಟ್ JDS ತರ ಬಂದಿಲ್ಲ, ಒಬ್ಬ ರೈತರಿಗೋಸ್ಕರ ಅವ್ರು ಬಂದಿದ್ದಾರೆ. ಅವ್ರ ಸಪೋರ್ಟ್ ಇವತ್ತು ಕೂಡ ಡಿ.ಕೆ. ಶಿವಕುಮಾರ್ ಕೂಡ ಬರ್ಲಿ, ಅವ್ರಿಗೂ ಕೂಡ ನಾವು ಆಹ್ವಾನ ಕೊಟ್ಟಿದೀವಿ. ರೈತರ ಪರವಾಗಿ ಅವ್ರಿಗೂ ಬಂದ್ರೆ ಅವ್ರಿಗೂ ಸ್ವಾಗತ ಕೊಡ್ತೀವಿ. ನಮ್ಗೆ ಎಲ್ಲರೂ ಒಂದೇ, ರೈತರಿಗೋಸ್ಕರ ಬಂದಾಗ ನಾವು ಪಕ್ಷ ನೋಡ್ತಿಲ್ಲ. ದಯವಿಟ್ಟು ಪಕ್ಷ ಅಂತ ನಮ್ಮ ರೈತರಿಗೆ ಹಣೆ ಪಟ್ಟಿ ಕಟ್ಟಿ ನಮ್ಗೆ ಅವಮಾನ ಮಾಡಬೇಡಿ. ದಯವಿಟ್ಟು ಕೇಳ್ಕೊತಾ ಇದೀನಿ. ಎಲ್ಲರೂ ಅಷ್ಟೇನೆ, ನಮ್ ಪರ ಇರೋರೇ ಆಗ್ಲಿ ವಿರೋಧ ಇರೋರೇ ಆಗ್ಲಿ, ದಯವಿಟ್ಟು ಜಮೀನ್ ಉಳಿಸ್ಕೊಳ್ಳಿ. ಇವತ್ತಿಂದ ನೋಡ್ಬೇಡಿ, ನಿಮ್ ಮಕ್ಳು ಮೊಮ್ಮಕ್ಳಿಂದ ಮುಂದಕ್ಕೆ ಯೋಚನೆ ಮಾಡಿ. ಎಲ್ಲರೂ ಜಮೀನ್ ಉಳಿಸ್ಕೊಳ್ಳೋಣ. ನಾನು ಎಲ್ಲರೂ ಮುಂದೆ ಕೇಳ್ಕೊತೀನಿ, ಮತ್ತೊಂದ್ಸರಿ ಕೇಳ್ಕೊತಾ ಇದೀನಿ. ನಮ್ ಪರವಾಗಿ ನಾವು ಇವತ್ತು ಸೆರ್ಗೋಟೆ ಕೇಳ್ತೀನಿ. ದಯವಿಟ್ಟು ನಮ್ ಜಮೀನ ಉಳಿಸ್ಕೊಳ್ಳಿ. ನಮ್ಗೆ ಇಲ್ಲಿ ಬಾಳಕ್ಕಂತೂ ಒಂದು ಅವಕಾಶ ಕೊಡಿ. ನಾವು ಅಷ್ಟು ಕಷ್ಟದಿಂದ 1.5 ವರ್ಷದಿಂದ ಇಲ್ಲಿ ಕೂತ್ಕೊಂಡ್ಬಿಟ್ಟಿದೀವಣ್ಣ ರೋಡಲ್ಲಿ. ದಯವಿಟ್ಟು ಅಣ್ಣ ನಿಮ್ ಕೈ ಮುಗಿತೀನಣ್ಣ, ಎಲ್ರಿಗೋಸ್ಕರ ಕೇಳ್ಕೊತಾ ಇದೀನಿ. ಬೇರೆ ಇನ್ಯಾರು ಮಾತಾಡ್ತೀರಾ? ನಮ್ಮ ಮಹಿಳಾ ಮುಖಂಡರುಗಳು, ಹೋರಾಟಗಾರ್ತಿರು ಮುಖಂಡರಲ್ಲ, ನಿಮ್ಮ ಜಮೀನನ್ನ ಉಳಿಸ್ಕೊಳ್ಳೋಕೆ ಹೋರಾಟ ಮಾಡಿದಂತ ತಾಯಂದಿರು ಯಾರಲ್ಲಿ ಕಳಿಸಿ, ಅವರ ಮಕ್ಕಳು ನಿಮ್ಮ ಅನಿಸಿಕೆ ಏನಾದ್ರು ತಿಳಿಸಿ ಬನ್ನಿ. ಪಾಕ ಎಲ್ಲ ಸಹಕಾರ ನೀಡಬೇಕು.
ಮಾಡಿ ಇವೆಲ್ಲ ಆಲಿಸ್ಬೇಕು. ಈಗ ನಾವು 1 ವಾರ ವರ್ಷದಿಂದ ರೈತರೆಲ್ಲ ಬೀದಿಗೆ ಬಂದು ಕೂತಿದ್ದೀವಿ. ಈಗ ನಾವು ರೈತರುಗಳು ಅಂತ ಹೇಳಿದ್ರೆ ಕುಮಾರಣ್ಣರು ಅವತ್ತು ರಜೆ ಮಾಡಿದ್ರಂತೆ. ನಮ್ಗೇನು ಅಕ್ಷರ ಇಲ್ಲ, ನಮ್ಗೆ ಗೊತ್ತಾಗ್ಲಿಲ್ಲ. ಅವ್ರ ಅಕ್ಷರ ಇತ್ತು ತಾನೆ. ಇವಾಗ ಅವಾಗಿಂದ ಆಡೋರು ಯಾರೋ ತೆಗಿಬೇಕಾಯ್ತು ರಜೆನ. ಇವಾಗ ಕುಮಾರಣ್ಣವ್ರನ್ನ ನಾವು ದಯವಿಟ್ಟು ಕೇಳ್ಕೊಂಡು ನಮ್ಮ ಮಕ್ಕಳು ಉಳಿಸ್ಕೊಡ್ರಿ ಅಂತ ನಾವು ಕೇಳ್ಕೊತಾ ಇದೀವಿ, ಬೇಡ್ಕೊತಾ ಇದೀವಿ. ಇವತ್ತು ಎಲ್ಲಾರು ಬಂದವ್ರೆ ನಮ್ಮ ರೈತರುಗಳು. ಅವರು ಬಂದು ರೈತರ ಹತ್ರ ನಮ್ಮ ಹತ್ರ ಬಂದು ಕ್ಷಮೆ ಕೇಳಿ ನಾವು ಅಲ್ಲಿಂದ ಮಾತಾಡ್ತಾವ್ರಲ್ಲ ಅವ್ರನ್ನೆಲ್ಲ ಬಂದು ಇಲ್ಲಿ ದಯವಿಟ್ಟು ಕೇಳಿ ಬಂದ್ರಿ. ನಾವು ಮನೆ ತಾವು ಅಲ್ಲಿ ಬೈಬೇಡ್ರಿ ನಮ್ಮನ್ನ. ನಾವು ಬಂದಿಲ್ಲಿ 1 ವಾರ ವರ್ಷದಿಂದ ಕಾಯ್ಕೊಂಡು ಕೂತಿದೀವಿ, ಅನ್ನ ತಿನ್ಕೊಂಡು ಬೀದಿಲಿ ರೈತರುಗಳಿಗೆ ಅನ್ನ ಹಾಕೊಂಡು. ನಾವು ಯಾರ ಹತ್ರನು ಕೈ ಚಾಚಿ ನಾವು ಅವ್ರಿಗೆ ಅನ್ನ ಕೊಡ್ತಾ ಇಲ್ಲ. ನಾವು ನಮ್ಮ ಉದ್ಘಾಟದಿಂದ ನಮ್ಮ ಇದರಿಂದ ನಾವು ಅನ್ನ ಹಾಕೊಂಡು ನಮ್ ದುಡ್ಡು ಖರ್ಚು ಮಾಡ್ಕೊಂಡು ನಮ್ಮ ಭೂಮಿ ಉಳಿಬೇಕು, ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಅಂತ ಕೂತಿದೀವಿ ನಾವು ಬೀದಿಲಿ. ನಾವು ಯಾರ ಕಡೆಯಿಂದನೂ ಸಪೋರ್ಟ್ ಆಗಿ ನಾವು ಕೂತಿಲ್ಲ. ಇವತ್ತು ನಮ್ಮ ತರವಾಗೆ ಬಂದು ಅವರು ದಯವಿಟ್ಟು ನಮ್ಗೆ ಸ್ವಾಗತ ನೀಡಕ್ ಬಂದವ್ರೆ. ಎಲ್ಲಾರು ನೀವು ದಯವಿಟ್ಟು ಕೇಳ್ಕೋಬೇಕು. ಇವತ್ತು ನಮ್ಮ ರೈತರುಗಳು ಅಲ್ಲ ಒಳಗೊಂದು ಅರ್ಗೊಂದು ಏನು ಮಾತಾಡೋದೇನಿಲ್ಲ, ಬೈದಕ್ಕೆ ಬಂದ್ಬಿಟ್ಟಿದೀವಿ. ಇವತ್ತು ಅಣ್ಣನ ಎಲ್ಲಾರನ್ನೂ ಕೇಳ್ಕೊಡ್ರಿ. ನಾವು ಹಿಂಗೆ ಎಷ್ಟು ದಿನ ಅಂತ ಕೂತ್ಕೊಳ್ಳೋಣ ಬೀದಿಲಿ. ದನ ಕರ ನಮ್ಮ ಬದುಕು ಬಾಳು ನಮ್ಮ ಎಲ್ಲ ಬಿಟ್ಟು ನಾವು ಬಂದು ಇವತ್ತಿಲ್ಲಿ ಕೂತಿದೀವಿ. ನಾವೆಲ್ಲ ಬೆಳೆ ಬೆಳ್ಕೊಂಡು ನಾವೇನಾದ್ರು ಬಯಲು ಭೂಮಿ ನಾವು ಬಿಟ್ಕೊಂಡಿದೀವ. ನಾವೆಲ್ಲ ಭೂಮಿ ಎಲ್ಲ ಒಪ್ಪ ಮಾಡ್ಕೊಂಡು ನಾವು ಭೂಮಿಲಿ ಬೆಳೆ ಬೆಳ್ಕೊಂಡು ನಾವು ಕೂತಿದೀವಿ. ಇವತ್ತು ನಮ್ಮನ್ನ ಆಡ್ಕೊತಾವ್. ಇವತ್ತು ನಾವು ಇಷ್ಟು ಮಾತಾಡಿ ಕೇಳ್ಕೊತಾ ಇದೀವಿ. ಅಷ್ಟು ಬಿಟ್ಟಿದ್ದೇನಿಲ್ಲ, ನಮ್ಮ ಭೂಮಿ ಉಳಿಸ್ಕೊಳಕ್ ಬಂದಿದೀವಿ ಅಷ್ಟೇ. ಧನ್ಯವಾದಗಳು ಅಕ್ಕ. ಬನ್ನಿ ಅವ್ರು ಬಿಡಿ, ಅವ್ರು ಬಿಡಿ. ಇವತ್ತು ರಾಜಕೀಯ ಮಕ್ಕಳು ರಾಜಕೀಯ ಇಂಜಿನಿಯರ್ ಆಗ್ಬೇಕು ಅಂತಾರೆ, ಡಾಕ್ಟರ್ ಮಕ್ಕಳುಗಳು ಡಾಕ್ಟರ್ ಆಗ್ಬೇಕು ಅಂತಾರೆ. ನಾವು ರೈತರು ಒಕ್ಕಲುತನ ಮಾಡ್ತಾ ಇದೀವಿ ತಾನೆ. ನಮ್ಮ ಮಕ್ಕಳನ್ನ ರೈತರಾಗಿ ಇರಕ್ ಬಿಡ್ರಿ. ಯಾಕೆ ನಮ್ಮ ಮಕ್ಕಳುಗಳನ್ನೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಿ? ರೈತರಿಗೆ ಯಾಕೆ ನೀವು ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದೀರಿ? ಇವತ್ತು ನಾವು ಅಲ್ಪ ಸ್ವಲ್ಪ ಭೂಮಿ ಬೆಳಿಕೊಂಡಿರೋದು ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ನಮ್ಮ ಮಕ್ಕಳು ತರ ಮಾಡ್ಕೊಂಡು ಹೋಗ್ಲಿ ಅಂತ ನಾನು ಹೇಳ್ಕೊತಾ ಇದ್ದೀನಿ. ಇವತ್ತು ನಾನು ಇನ್ನೊಂದು ರಾಜಕೀಯವಾಗಿ ನಾನು ಏನು ಮಾತಾಡ್ತಾ ಇಲ್ಲ. ನಾನು ಕುಮಾರಣ್ಣವ್ರಿಗೂ ಹೇಳೋದಿಕ್ಕೆ ಅವತ್ತು ರೆಡ್ ಔಟ್ ಮಾಡೋದಕ್ಕೆ ಇವತ್ತು ನಾವು ಮುಂದರ್ಕ ಬಂದಿದ್ದೀವಿ, ಇನ್ನ ಅಭಿವೃದ್ಧಿ ಮಾಡಿದೀವಿ, ಇನ್ನ ಚೆನ್ನಾಗಿದ್ದೀವಿ. ಇವತ್ತು ಹೇಳೋದು ಏನಂದ್ರೆ ಇವತ್ತು ನಮ್ಗೆ ಇವಾಗ ಉಳಿಸ್ಕೊಟ್ಟು ನಮ್ಮನ್ನ ಉಳಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ನಮ್ಮ ರೈತರ ಮಕ್ಕಳು ರೈತರಾಗೆ ಇರಾಕ್ಬಿಡ್ರಿ. ನಮ್ಮ ಮಕ್ಳುಗಳು ರೈತರಾಗ್ಬಾರ್ದ, ನಮ್ಮ ಮೊಮ್ಮಕ್ಕಳು ರೈತರಾಗ್ಬಾರ್ದ? ನೀವು ಹೊಟ್ಟೆಗೆ ಏನ್ ತಿಂತೀರಿ? ನೀವು ಅನ್ನನೇ ತಾನೇ ತಿನ್ನೋದು. ಭೂಮಿ ಎಲ್ಲ ಕಳ್ಕೊಂಡ್ಮೇಲೆ ಎಲ್ಲೋ ಐತಿರಿ? ನಾನು ಹೇಳೋದಿಷ್ಟೇ, ಇವತ್ತು ಭೂಮಿ ಉಳಿಸ್ಕೊಡ್ಬೇಕು ಅಂತ ನಾನು ಎಲ್ಲಾ ರೈತರಿಗೆ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಕುಮಾರಣ್ಣವ್ರಿಗೂ ಹೇಳೋದಿಷ್ಟೇ, ನಾನು ಇವತ್ತು ನಮ್ಮ ಭೂಮಿ ಉಳಿಸ್ಕೊಡ್ಬೇಕು. ನಾವು ಓಡಾಟ ಇನ್ನ ಇದೇ ತರ ಮಾಡ್ಕೊಂಡಿರ್ತೀವಿ. ನಾವು 1 ವಾರ ವರ್ಷದಿಂದ ನಾವು ಅನ್ನ ಸಾಂಬಾರ್ ತಿನ್ಕೊಂಡು JDS ಚೇಳೆಗಳು ಅವ್ರ ಆ ತರ ಈ ತರ ಅಂತ ಎಲ್ಲಾರು ನಾವೇನು ರೈತರೆಲ್ಲ ದುಡ್ಡು ಕೊಟ್ಟು ಕರ್ಸಿದೀವ? ಇಲ್ಲ. ಇವತ್ತೇನೆಂದ್ರೆ ರೈತರಾಗೆ ಉಳಿಬೇಕು ಅಂದ್ರೆ ಇದು ಕ್ಯಾನ್ಸಲ್ ಮಾಡ್ಬೇಕು, ನಮ್ಗೆ ಭೂಮಿ ಉಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಬರುವ ಚೇರ್ಮನ್ ದಾಳಪ್ಪರ ಮಗ ಯೋಗಾನಂದ್ ಅವರು ಮಾತಾಡ್ತೀವಿ ಅಂದ್ರೆ ದಯಮಾಡಿ ಬನ್ನಿ. ರೈತರಿಗಾಗ್ಲಿ ಮಾತಾಡೋದು ಏನು ಅಂದ್ರೆ ಈ ಪ್ರಕೃತಿ ಹಸಿರು ಉಳಿಸಿ ನಾಡು ಬೆಳೆಸಿ ಅಂತ ಹೇಳ್ತಾರೆ. ಎಲ್ಲಾದ್ರೂ ಗಿಡ ನೆಡಿ. ನಮ್ಗೆ ಪ್ರಕೃತಿ ನಿಯಮ, ಪ್ರಕೃತಿ ಮಳೆ ಬರ್ಬೇಕು ಅಂದ್ರೆ ಮಳೆ ಗಿಡ ಬೆಳೆಸ್ಬೇಕು. ಇಲ್ಲ ಅಂದ್ರೂ ನಾವು ಹೊಟ್ಟೆ ಅನ್ನ ತಿನ್ಬೇಕು ಅಂದ್ರೆ ಬೆಳೆ ಬೆಳಿಬೇಕು ಅಂತ ಹೇಳ್ತಾರೆ. ಎಲ್ಲಾದ್ರೂ ನಾವು ಬೆಳೆ ಅಂತ ಅನ್ನನ ಅವು ತಿನ್ಬೇಕು. ಪ್ರಕೃತಿ ಬೆಳೆ ಅನ್ಸೋದ್ನ ಮಳೆ ಗಾಳಿ ಬಿಸಿಲು ಪ್ರತಿಯೊಂದು ಕೊಡೋದು ಪ್ರಕೃತಿ ಅಂತಾರೆ. ಆದ್ರೆ ಪ್ರಕೃತಿ ಏನ್ ಮಾಡ್ತಾ ಇದೀರಾ? ರೈತರ ಮೇಲೆ ಹೊಟ್ಟೆ ಮೇಲೆ ಹೊಡೆದಿ ತಿನ್ನೋ ಅನ್ನ ಕಿತ್ಕೊಂಡು ಪ್ರಕೃತಿನ ಕಿತ್ಕೊತಾ ಇದೀರ. ಪ್ರಕೃತಿಯಿಂದಲೇ ನಾವ್ ಹೆಂಗ್ ಬದುಕೋದು? ನೀವಂದ್ರೆ ಎಸಿ ರೂಮ್ ಕೂತಿರೋರು, ಪ್ರತಿ ಒಂದ್ ಕ್ಷಣಕ್ಕೂ ಎಸಿ ಹಾಕೊಂಡು ಕೂತಿರ್ತೀರ. ಆದ್ರೆ ನಾವು ರೈತ ಹಂಗಲ್ಲ. ಬಿಸಿಲು ಮಳೆ ಗಾಳಿ ಎಲ್ಲರಿಗೂ
ನಾವು ಬೆರ್ತು ಅದ್ರೊಳಗೆ ಪ್ರಕೃತಿ ಒಳಗೆ ನಾವೇ ಒಂದು ಜೀವಂತ ಬದುಕ್ತಾ ಇರ್ತೀವಿ. ಆದ್ರೆ ಬದುಕಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಾ? ನಮ್ಗೆ ಅವಕಾಶ ಕೊಟ್ಟಿದ್ದೀರಾ? ರೆಡ್ ಜೋನ್ ಅಂತ ಯಾವಾಗ ಹೇಳ್ತಿರ್ತೀರ. ಆದ್ರಿಂದ ಏನ್ ಬೇಕು? ಅರ್ಧ ಎಕರೆ, 1 ಎಕರೆ, 10 ಕುಂಟೆ, 5 ಕುಂಟೆ ಇರುವಂತ ಬದುಕೊಂಡಿದ್ದಾರೆ. 1000 ಎಕರೆ ಇರೋರು ಅರ್ಧ ಎಕರೆ, 1 ಎಕರೆ ಎಲ್ಲ ಮಾರ್ಕೊಂಡು ನೀವು ಚೆನ್ನಾಗಿ ಬದುಕ್ತಾ ಇದ್ರ. ನೀವೇನ್ ಗೇಯ್ಗೆ ಬದುಕ್ತಾ ಇಲ್ಲ. ನೀವು ಏನು ಗೇಯ್ರು ರೈತರು ಬೆಳೆ ಬೆಳೆದು ಏನ್ ಬದುಕ್ತಾ ಇಲ್ಲ. ನೀವೇನಿದ್ರು ನಿಮ್ಮ ಅಪ್ಪ ತಾತ ಸಂಪಾದನೆ ಮಾಡಿರೋಂಥನ್ನ ಅರ್ಧ ಎಕರೆ, 1 ಎಕರೆ ಕಳ್ಕೊಂಡು ಜೀವನ ಮಾಡ್ತಿದ್ದೀರಾ. ಆದ್ರೆ ನಾವು ಆತರ ಜೀವನ ಮಾಡ್ತಿಲ್ಲ ಸ್ವಾಮಿ. ನಾವಿರೋದು 1.5 ಎಕರೆ ಜಮೀನು, 1.5 ಎಕರೆಗೆ ನಾವು ಬೆಳೆ ಬೆಳೆದು ತಿಂತಾ ಇದೀವಿ. ಆದ್ರೆ ಈ ಚರಂಡಿ ನೀರು ಕಲ್ಮಶವಾಗಿದೆ ಅಂತ ಹೇಳ್ತಿರಲ್ಲ, ಚರಂಡಿ ನೀರು ಕಲ್ಮಶವಾಗಿಲ್ಲ. ನೀವು ಮಾಡಿರೋಂಥ ಬ್ಯಾವಿಟಿಗಳು ಅದ್ರಲ್ಲಿ ಬರೋಂಥ ಕಲ್ಮಶ ನೀರ್ನ ನಾವು ಬೆಳೆ ಬಿಡ್ತಾ ಇದೀವಿ. ಆದ್ರೆ ಆ ಪ್ರಕೃತಿ ಗಿಡಗಳು, ತರಕಾರಿಗಳು ಏನ್ ಮಾಡ್ತವೆ? ಆ ವಿಷಯನ್ನೆಲ್ಲ ತಗೋತಾ ಇಲ್ಲ. ಒಳ್ಳೆ ನೀರ್ನ ಸೇವಿಸ್ತೇವೆ, ನಮ್ಗೆ ಒಳ್ಳೆ ಪ್ರೋಟೀನ್ ಅಂಶ ಇರುವಂತ ಆಹಾರ ಕೊಡ್ತವೆ. ನಮ್ಗೆ ಭೂಮಿ ಕಿತ್ಕೋಬೇಡಿ ಸ್ವಾಮಿ, ನಾವಿರೋದು ಕಮ್ಮಿ. ಆದ್ರೆ ನಾವಂತ ಬೆಳೆದಿರೋ ಅನ್ನನ ನೀವು ತಿಂತಾ ಇರೋದು. ನೀವು ಕೊಡುವಂತ ಅನ್ನ ನಾವು ತಿಂತಾ ಇಲ್ಲ. ನಾವು ಬೆಳಿತಿದೀವಿ ರೈತರು. ನಾವು ಬೆಳೆದು ರೈತರು ಸಿಟಿ ಹೋಗ್ತಿದ್ದೀರಾ ಅಂದ್ರೆ ನಾವು ಬೆಳೆಯೋ ರೈತರು ಹಾಲಾಗ್ಲಿ, ತರಕಾರಿ, ಕಾಯಿ ಆಗ್ಲಿ, ಏನಾಗ್ಲಿ ನಾವು ಕೊಡಕ್ಕ ನೀವು ಕಾಯ್ಕೊಂಡಿರ್ತೀರ ಸಿಟಿ ಒಳಗೆ. ಹಳ್ಳಿ ಒಳಗೆ ಆ ತರ ಇಲ್ಲ. ನಾವು ಹಳ್ಳಿ ಒಳಗೆ ಒಂದ್ 70 ಏನ್ ತರಕಾರಿ ಸಿಟಿಯಿಂದ ಬರ್ದಿರೋ ಪರವಾಗಿಲ್ಲ. ಬೆರ್ಕೆ ಸೊಪ್ಪಾಗ್ಲಿ, ಅಣ್ಣೆ ಸೊಪ್ಪಾಗ್ಲಿ ಸ್ವಲ್ಪ ಕಿತ್ಕೊಂಡ್ಬಂದು ಹೊಟ್ಟೆ ಸೇವಿಸ್ತಾ ಇದೀವಿ. ನಮ್ಮ ಹೊಟ್ಟೆ ಬೇಡ ಹೊಡಿಬಿಡಿ. ದುಡ್ಡು ಅಕೌಂಟ್ಗೆ ಹಾಕ್ಬಿಡ್ತೀರ ಅಂತಿರಲ್ಲ, ಅಕೌಂಟ್ಗೆ ಹಾಕಿ ಎಷ್ಟು ದಿವಸ ತಿಂತೀವಿ? ನಮ್ದು 1.5 ಎಕರೆ ಜಮೀನು ಅದೇ. 2 ಅಣ್ಣ ತಮ್ಮಂದಿರಿದ್ದಾರೆ. ಅದ್ರಾಗ ಎಷ್ಟು ಬಂದ್ಬಿಡ್ತೈತೆ ಸ್ವಾಮಿ ನಮ್ ದುಡ್ಡು? ನಾವ್ ಎಷ್ಟು ದಿನ ತಿನ್ನಕ್ಕಾಗುತ್ತೆ? 2 ಮಕ್ಳಿದ್ದಾರೆ, ಅವ್ರಿಗೆ ಅದೊಂದು ಇದೊಂದು ಕೊಡು, ಸಾಲ ಮಾಡಿದ್ದು ತೀರ್ಸ್ಕೊಂತಾರೆ. ಮುಗ್ದಾಯ್ತದೆ. ನನ್ನ ಸೈಡ್ ಕಾಣಕ್ಕಾಗಲ್ಲ. ನನ್ನ ಸೈಡ್ ಕಾಣಕ್ಕಲ್ಲ ಸ್ವಾಮಿ. ಅವ್ರಂಗ 16 ಎಕರೆ ಇರುವಂತ ನಾನ್ ಬಡವ ಮಹಿಳೆ. ನಾವು ಶ್ರೀಮಂತರಲ್ಲ. ನಮ್ಗೆ ಇರೋದು 1.5 ಎಕರೆಲಿ 3/4 ಎಕರೆನೆ ಬರೋದು. ನಾವ್ 3/4 ಎಕರೆ ಉಳಿಸಿ ನಮ್ ಜೀವನ ಬೆಳೆಸಿ. ನಾನು ಇನ್ನೊಂತ ಹೇಳ್ತಾ, ನಾವು ನೀವೇನಾದ್ರು ಅಕ್ವೈರ್ ಅಂತ ಮಾಡಿ ನಮ್ಗೆ ಅಕ್ವೈರ್ ನೋಟಿಸ್ ಏನೋ ನೀವು ಕೊಟ್ರೆ ನಾವು ಪ್ರಾಣ ಬಿಡಕ್ಕೂ ಸಿದ್ಧವಾಗಿರ್ತೇವೆ ಹೊರತು ನಾವು ಜೀವನವಾಗಿರಲ್ಲ. ನಮಸ್ಕಾರ. ಇಲ್ಲಿ ಗೋಮಾಳ ಜಮೀನು ಇಷ್ಟೇ ಎಕರೆ ಐತಲ್ಲ, ನಮ್ಮ ರೈತರ ಒಳಗೆ ಈ ತರ ಮೋಸ ಮಾಡ್ತಿದ್ದೀರಲ್ಲ ಅಂತ ಬಾಲಕೃಷ್ಣ ಅವ್ರನ್ನ ಕೇಳಿದ್ರು. ಗೋಮಾಳ ಜಮೀನು ಅರ್ಜಿ ಹಾಕಿದವ್ರಿಗೆ ಅಲರ್ಟ್ ಆಗೈತಿ ಅಂತ ಕೇಳಿದ್ರು. ಎಲ್ಲ ಅಲರ್ಟ್ ಆಗೈತಿ, ಪಾಣಿ ಬಂದೈತಿ ಅಂತ ಕೇಳಿದಕ್ಕೆ ಅಲರ್ಟ್ ಮಾಡಿದೀವಿ ಅಂದ್ರು. ನಾನೆಂತ ಕೇಳಿದೆ, ನೀವು ಅಲರ್ಟ್ ಮಾಡಿದ್ರೆ ರೈತರುಗಳಿಗಾಗಿಲ್ಲ, ಯಾರ್ಯಾರು ಗೋಮಾಳ ಜಮೀನು ಬೇನಾಮಿ ಆಸ್ತಿ ಮಾಡಿದಿರೆ ನಮ್ಗೆ ತಂದು ತೋರಿಸಿ. ಬೈರ್ಮಂಗ್ಲ ಸರ್ಕಲ್ ಅಲ್ಲಿ ಮೊದಲು ನಾವು 9642 ಎಕರೆ ಜಮೀನು ಅಂತ ಹೇಳಿದ್ವಿ. ಈಗ ಬರೀ 700 ಎಕರೆ ಜಮೀನು ಗೋಮಾಳ ತೋರಿಸ್ತಾ ಇದ್ದೀರಲ್ಲ, ಇದ್ದಕ್ಕೆ ಉಳಿಕೆ ಜಮೀನು ಎಲ್ಲೋಯ್ತು ಅಂತ ಕೇಳೋದಕ್ಕೆ ಅವರು ಅಲರ್ಟ್ ಆಗೈತಿ ಅಂತ ಕೇಳಿದ್ರು. ಬನ್ನಿ ಬೈರ್ಮಂಗ್ಲ ಸರ್ಕಲ್ಗೆ ಅಂತ ನಿನ್ನೆ ಅವ್ರಿಗೂ ನಮ್ಗೆ ಡಿಬೇಟ್ ಅಲ್ಲಿ ಮಾತು ವಿಪರೀತ ಬೆಳೀತು. ಏನಂತ ಕೇಳಿದ್ರೆ, ನಿಮ್ಮ ಜಮೀನು ಈಗ ನಿಮ್ಮ ಮಗ ಒಳ್ಳೆ ಕೆಲಸದಲ್ಲಿ ಇದಾನಲ್ಲ, ಒಳ್ಳೆ ಬುದ್ಧಿವಂತ, ನನ್ನ ಮಗನ ಜಮೀನು ಬೇಕೇ ಬೇಕು, 1 ಕುಂಟೆನೂ ಮಾರಬೇಡ ಅಂತ ನನ್ನ ಮಗ ಮಾತು ಕೊಟ್ಟವನೆ, ನಾವ್ಯಾತಕ್ ಜಮೀನ್ ಮಾರ್ಬೇಕು ಅಂತ ಕೇಳಿದೆ. ಅದಕ್ಕೆ ಅವ್ರೇನಂತ ಹೇಳಿದ್ರು ಗೊತ್ತಾ, ಈಗ ನಾವು ಅಕ್ವೇರ್ ಮಾಡ್ತೀರ್ತೀವಿ ಅಂತ ಹೇಳಿದ್ದಾರೆ. ಅದೇನ್ ಮಾಡ್ತೀರಾ ನಮ್ಮ ಸಮಾಜದಲ್ಲಿ ಟೌನ್ಶಿಪ್ ಮಾಡಿ ಬನ್ನಿ, ನಾವು ಪರಕೆ ಎತ್ಕೊಂಡು ಬೈರ್ಮಂಗ್ಲ ಅಲ್ಲೇ ಬನ್ನಿ, ನಾವ್ ಹೆಂಗುತ್ತರುಗಳು ಬೈರ್ಮಂಗ್ಲ ಪರಕೆ ಎತ್ಕೊಂಡು ನಿಂತ್ಕೋತೀವಿ ಅಂತ ಹೇಳಿದ್ದೀನಿ. ರೈತ ಮಹಿಳೆಯರೇ, ನೀವು ನಿಮ್ಮೂರಿಗೆ ಯಾವೇ ಅಧಿಕಾರಿ ಬಂದ್ರು ನಮ್ಮ ಗಂಡಸರುಗಳನ್ನ ಮುಂದಕ್ಕೆ ಬಿಡಬೇಡಿ. ಪರಕೆ ಎತ್ಕೊಂಡು ಕಾರ್ಪಡಿ ಹೊಡ್ಕೊಂಡು ಮಡಿಕೊಳ್ಳಿ. ಕಾರ್ಪಡಿನ ಅವ್ರ ಮಕ್ಕಳಿಗೆ ಎತ್ತನ ಬಿಡೋದ್ ಬೇಡ, ನಮ್ ಜಮೀನ ಕಳ್ಕೊಳ್ಳೋದ್ ಬೇಡ. ನಮ್ಮ ಮಕ್ಕಳು ನಮ್ಮ ಮಕ್ಳಿಗೆ ನಾವು ಕೊಡೋಣ ಜಮೀನ, ಬೇರೆಯವ್ರ